ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಏನು ಅಂತಂದರೆ, ತುಂಬಾ ರುಚಿಯಾಗಿ ಸರಳವಾಗಿ ಅಷ್ಟೇ ಆರೋಗ್ಯಕರವಾಗಿರುವಂಥ 2 ರೀತಿಯ ಕ್ಯಾರೆಟ್ ಚಟ್ನಿ, ಗಜ್ಜರಿಯ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಎಷ್ಟು ಸರಳವಾಗಿ ಎಷ್ಟು ಸುಲಭವಾಗಿ ಮಾಡೋದು ಅನ್ನೋದನ್ನು ಕೂಡ ನಾನು ತುಂಬಾ ಈಸಿ ಪ್ರೊಸೀಜರನ್ನೇ ಹೇಳ್ಕೊಡ್ತಾ ಇದ್ದೀನಿ ಬಂಧುಗಳೇ. 2 ರೀತಿಯ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ಇಲ್ಲ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು. ನಾವು ಮನೆಯಲ್ಲಿ ಪಲ್ಯ ಏನೂ ಮಾಡಿಲ್ಲ ಅಂತಂದರೂ ಕೂಡ ಈ ಒಂದೇ ಒಂದು ಚಟ್ನಿ ಸಾಕು ಬಂಧುಗಳೇ. ನಮಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಒಂದು ಚಟ್ನಿ 1 ಚಮಚ ಇದ್ದರೆ ಸಾಕು, ನಮ್ಮ ಊಟ ಜಾಸ್ತಿ ಹೋಗುತ್ತೆ. ನಮಗೆ 4 ತುತ್ತು ಊಟನ ಜಾಸ್ತಿ ಮಾಡ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಂಧುಗಳೇ. ಒಂದೇ ಒಂದು ಸಾರಿ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಬಂಧುಗಳೇ. ಇದು ನೋಡ್ರಿ, 1 ಸ್ಪೂನು ಅನ್ನದ ಜೊತೆಗೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಮೊದಲಿಗೆ ನಾವು ಮಾಡಿದ ತಕ್ಷಣ ದೇವರ ನೈವೇದ್ಯಕ್ಕೆ ಇಡುವಂಥ ರೂಢಿ, ದೇವರ ನೈವೇದ್ಯಕ್ಕೆ ತೆಗೆದಿಟ್ಟು ನಂತರ ನಾವು ಯೂಸ್ ಮಾಡ್ತೀವಿ. ಈ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಒಂದೇ 1 ಸ್ಪೂನು ಹಾಕಿ ಚಟ್ನಿ ಹಾಕಿ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಬಂಧುಗಳೇ. ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ಮೊದಲಿಗೆ ನಾವು ಈ ಚಟ್ನಿ ಮಾಡಲಿಕ್ಕೆ ನಮಗೆ ಗಜ್ಜರಿ ಅಥವಾ ಕ್ಯಾರೆಟ್ ಬೇಕು. ಅದನ್ನು ಮೇಲಿನ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಗಜ್ಜರಿ ಸ್ವಲ್ಪ ಗಟ್ಟಿಗಿರುತ್ತಲ್ವ, ಹಾಗಾಗಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ಒಂದೇ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ. 1 ಚಮಚದಷ್ಟು ಕಡಲೆ ಬೀಜ ಅಂದರೆ ಶೇಂಗಾ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಚಟಾಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಬಂಧುಗಳು, ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಫ್ರೈ ಆದ ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, ಹಾಗೆ 1 ಚಮಚದಷ್ಟು ಎಳ್ಳು, 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಹೊಂಬಣ್ಣ ಬರುವಾಗಿದ್ದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ನಮಗೆ. ಇವಾಗ ಎಳ್ಳು ಜೀರಿಗೆ ಎಲ್ಲ ಹಾಕಿದ ಮೇಲೆ ಬೇಗನೆ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡಿಕೊಂಡೆ ನೋಡ್ರಿ, ಇಲ್ಲಾಂದರೆ ಸೀದ್ ಹೋಗುತ್ತೆ. ಅದಕ್ಕೋಸ್ಕರ 3 ಈ ಕೆಂಪು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈ ಹಣ್ಣು ಮೆಣಸಿನ್ಕಾಯಿ ಅಂತಾರಲ್ವ, ಆ ಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರ ಉಪ್ಪನ್ನು ನಿಮ್ಮ ಟೇಸ್ಟಿನ ಅನುಸಾರ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಾಗೆ ನೋಡ್ರಿ, ಒಂದು 5ರಿಂದ 6 ಈ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಸ್ವಲ್ಪ ನಮಗೆ ಹಸಿಮೆಣಸಿನ್ಕಾಯಿಯ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಮೆತ್ತಗಾಗೋದೇನು ಬೇಡ. ಸ್ವಲ್ಪ ನಮ್ಮ ಹಸಿ ವಾಸನೆ ಹೋಗುವವರೆಗೆ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಬಂಧುಗಳೇ. ನೋಡ್ರಿ, ಇವಾಗ ಚೆನ್ನಾಗಿ ನಮ್ದೆಲ್ಲನೂ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಆಗಿದೆ. ಎಲ್ಲ ನಾವು ಹಾಕಿದಂಥ ಸಾಮಗ್ರಿ, ಮೆಣಸಿನ್ಕಾಯಿ ಕೂಡ ಅಷ್ಟರ ಮಟ್ಟಿಗೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ನಾವು ಈ ಕ್ಯಾರೆಟನ್ನು ತುಂಡು ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ರುಚಿಗೆ ಅನುಸಾರ ಉಪ್ಪು ಹಾಕ್ಕೊಂಡು ನೋಡ್ರಿ, ಇಷ್ಟು ಸ್ವಲ್ಪ ತರಿಯಾಗಿ ನಾವು ರುಬ್ಕೋಬೇಕು. ಅದರಲ್ಲಿ ನಾವೀಗ ಕಂಪ್ಲೀಟಾಗಿ ಏನು ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿನೇ ಇದೆ, ಏನು ಪರವಾಗಿಲ್ಲ. ಅದರಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಬಬೇಕು. ರಿವರ್ಸ್ ಪಲ್ಸ್ನಲ್ಲಿ, ಒಂದೇ ಡೈರೆಕ್ಷನ್ ಇಲ್ಟ್ರೆ ನುಣ್ಣಗಾಗುತ್ತೆ. ನುಣ್ಣಗಾಗೋದು ಬೇಡ ನಮಗೆ, ಸ್ವಲ್ಪ ತರಿಯಾಗಿ. ನೋಡ್ರಿ, ನಾವು ರಿವರ್ಸ್ ಪಲ್ಸ್ನಲ್ಲೇ
ಹೀಗೆ ಇಷ್ಟು ತರಿಯಾಗಿ ನಾವು ಇದನ್ನು ರುಬ್ಕೊಂಡು ಬರಬೇಕು, ಅಂದರೆ ನಮಗೆ ರುಚಿ ಚೆನ್ನಾಗಿರುತ್ತೆ. ಈಗ ನೋಡ್ರಿ ಈ ಚಟ್ನಿ ರೆಡಿ ಆಯಿತು ನಮಗೆ. ಇದನ್ನು ನೋಡ್ರಿ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನಮ್ಮ ತರಿ ಆಗಿರುತ್ತಲ್ಲ ಬಂದಗಳೇ, ನಾವು ತಿಂತಾ ಇದ್ದರೆ ನಮ್ಮ ಬಾಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು, ನಾವು ಹಾಕಿದ ಸಾಮಗ್ರಿ ಎಲ್ಲ ಸಿಗ್ತಾ ಇರುತ್ತೆ ಬಂದಗಳೇ, ನುಚ್ಚಾಗಿ ಸಿಗ್ತಾ ಇರುತ್ತಲ್ವ. ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಪೂರ್ತಿ ನುಣ್ಣಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಈ ಚಟ್ನಿ ನೋಡ್ರಿ ಹೀಗೆ ಮಾಡೋದ್ರಿಂದ ನಾವು ಒಳ್ಳಲ್ಲಿ ಕುಟ್ಟಿದಷ್ಟೇ ಟೇಸ್ಟ್ ಕೊಡುತ್ತೆ. ಇದು ಹೀಗೆ ಮಾಡೋದ್ರಿಂದ ನಾವು ಕೈಯಿಂದ ಕುಟ್ಟಿ ಮಾಡ್ತಿರುವಂಥ ಚಟ್ನಿ ಇರುತ್ತಲ್ವ, ಒಳ್ಳಿನಲ್ಲಿ ಇಲ್ಲ ಕಲ್ಲಲ್ಲಿ ಮಾಡಿರೋ ಚಟ್ನಿ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಬಂಧುಗಳೇ. ಹೀಗೆ ಮಾಡ್ಕೊಳ್ಳಿ. ಈಗ ಇನ್ನೊಂದು ಚಟ್ನಿ ಮಾಡ್ಕೊಳ್ಳಿಕ್ಕೆ ನೋಡ್ರಿ 2 ಕ್ಯಾರೆಟನ್ನ ಸಿಪ್ಪೆಯನ್ನು ತೆಗೆದೆ. ಇದು ನೋಡ್ರಿ ಆಲ್ರೆಡಿ ನಮಗೆ ಮೊಳಕೆ ಬಂದಿದೆ ನೋಡ್ರಿ. ಈ ಗಜ್ಜರಿ ಕ್ಯಾರೆಟ್ ಅಂತಾರಲ್ವ ಅದನ್ನು ನಾವು ಸಿಪ್ಪೆಯನ್ನು ತೆಗೆದು ನೀಟಾಗಿ ತೊಳ್ಕೊಂಡಿಟ್ಕೊಂಡಿದ್ದೆ. ಮುಂದಿನ ಭಾಗನ ಸ್ವಲ್ಪ ತೆಗೆದುಬಿಡಿ. ನಂತರ ನೋಡ್ರಿ ಚಿಕ್ಕದಾಗಿ ನೋಡ್ರಿ ಇಷ್ಟು ತೆಳ್ಳಗೆ ನಾವು ಪೀಸ್ ಮಾಡ್ಕೋಬೇಕು. ಯಾಕಂದರೆ ಗಜ್ಜರಿ ಗಟ್ಟಿಗಿರುತ್ತೆ. ನಮ್ಮ ಮಿಕ್ಸಿಗೆ ಹಾಕಲಿಕ್ಕೆ ಗಟ್ಟಿಗಿದ್ರೆ ನಮ್ಮ ಮಿಕ್ಸಿ ಖರಾಬ್ ಆಗುತ್ತೆ, ಬೇಗನೆ ಕೂಡ ಆಗಲ್ಲ. ಈಗ ನೋಡ್ರಿ ಇದು ಈಗ ಬಂದಿದೆ ಅಲ್ವಾ, ಇಷ್ಟು ಪಾತ್ರದ ದಪ್ಪ ಉಳಿಸ್ಕೊಂಡು ಇದನ್ನು ನಾವು ಹೂತ್ಬಿಟ್ರೆ ಮತ್ತೆ ಗಜ್ಜರಿ ರೆಡಿ ಆಗುತ್ತೆ. ಒಂದೇ ಒಂದ್ಸಲ ನಾವು ಈ ಗಜ್ಜರಿ ಅಥವಾ ಕ್ಯಾರೆಟನ್ನು ಖರೀದಿ ಮಾಡಿದರೆ ಸಾಕು, ಜೀವನ ಪರ್ಯಂತ ಕ್ಯಾರೆಟ್ ಗಜ್ಜರಿ ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ ಬಂಧುಗಳೇ. ಅದು ಮತ್ತೆ ಬೆಳೆಯುತ್ತೆ. ನಾವು ಮಣ್ಣಲ್ಲಿ ಹೂತ್ಬಿಟ್ರೆ ಬೆಳೆಯುತ್ತೆ, ಮತ್ತು ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಕಟ್ ಮಾಡ್ಕೊಂಡಿರುತ್ತೆ ಎಲ್ಲ ನಾವು ಗಜ್ಜರಿ ಕ್ಯಾರೆಟನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಚಿಗನುಸಾರ ಉಪ್ಪು, ಜೀರಿಗೆ, ನೋಡ್ರಿ ಇಲ್ಲೇ ಡ್ರೈ ಆಗಿರುವ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನಾನು. ಯಾಕಂತಂದರೆ ನಾವು ಒಂದು ವಾರ 3-4 ದಿವಸ ತಿನ್ನಬೇಕು ಅಂತಂದರೆ ಡ್ರೈ ಆಗಿರುವಂಥ ಕರಿಬೇವು ಕೊತ್ತಂಬರಿಯನ್ನು ಹಾಕಿ ಇವತ್ತೇ ನಾವು ಖಾಲಿ ಮಾಡ್ಬೋದು ಅನ್ನೋದಾದರೆ ನೀವು ಫ್ರೆಶ್ ಆಗಿರುವಂಥ ಕರಿಬೇವು, ಫ್ರೆಶ್ ಕೊತ್ತಂಬರಿನ ಹಾಕೋಬಹುದು. ಇದಕ್ಕೆ ರುಚಿಗೆ ಮೊದಲಿಗೆ ಸ್ವಲ್ಪ ಒಂದೇ ಡೈರೆಕ್ಷನ್ ಇಲ್ಕೊಂಡ್ರೆ, ಯಾಕಂದರೆ ಸ್ವಲ್ಪ ದಪ್ಪಗಿರ್ತೈತಲ್ವ ಕೊಬ್ಬರಿ, ನಮ್ಮದು ಗಜ್ಜರಿ ಸ್ವಲ್ಪ ದೊಡ್ಡದಿತ್ತಲ್ವ ಗಾಲಿ. ಹಾಗಾಗಿ ನಂತರ ರಿವರ್ಸ್ ಪಲ್ಸ್ನಲ್ಲಿ ಇದು ಕೂಡ ನಾವು ತರಿಯಾಗಿ ಮಾಡ್ಕೊಂಡು ಬಂದೆ. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಂದ್ಕೊಂಡು ನೋಡಿಕೊಂಡು ಹಾಕೊಳ್ರಿ ಬಂದರೆ ನಿಮ್ಮ ಟೇಸ್ಟಿಗೆ ಅನುಸಾರ ಖಾರ ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇಲ್ಲೇ ನಾನು ಇದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಬಂಧುಗಳೇ. ಇದಕ್ಕೆ ನೋಡ್ರಿ ಈ ಚಟ್ನಿಗೆ ಗ್ಯಾಸ್ ಅವಶ್ಯಕತೆ ಇಲ್ಲ, ಒಗ್ಗರಣೆ ಅವಶ್ಯಕತೆ ಇಲ್ಲ. ಗ್ಯಾಸ್ ಇಲ್ಲದೆ ಈ ಚಟ್ನಿಯನ್ನು ರೆಡಿ ಮಾಡುವಂಥದ್ದು 2ನೇ ಮೆಥಡ್ಡು. ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವ್ದು ಬೇಕೋ ಅದು ಮಾಡ್ಕೋಬಹುದು, ಎರಡೂ ಬೇಕಂದರೆ ಎರಡೂ ಕೂಡ ಮಾಡ್ಕೋಬಹುದು, ಎರಡೂ ಚೆನ್ನಾಗಿರುತ್ತೆ. ಈಗ ಮೊದಲು ಮಾಡ್ತಿರುವಂಥ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. ಯಾಕಂದರೆ ನಾವು ಅದರಲ್ಲಿ ಎಕ್ಸ್ಟ್ರಾ ಸಾಮಾನನ್ನು ಸೇರಿಸಿದ್ವಲ್ಲ ಬಂಧುಗಳೇ, ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾ ಇರುತ್ತೆ. 2ನೇ ಮಾಡ್ತಿರುವಂಥ ಚಟ್ನಿ ಗ್ಯಾಸ್ ಹಚ್ಚದೆ, ನಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲ, ಅಡುಗೆ ಮನೆಯೇ ಬೇಕಿಲ್ಲ, ಅದಕ್ಕೆ ನಾವು ಆರಾಮಾಗಿ ಚಟ್ನಿನ ಮಾಡ್ಕೋಬಹುದು. ಇವಾಗ ನೋಡ್ರಿ ಸರ್ವ್ ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ ನಾವು ದೇವರ ನೈವೇದ್ಯಕ್ಕೆ ತೆಗೆದಿಡುವಂಥ ರೂಢಿ. ಹಾಗಾಗಿ ದೇವರ ನೈವೇದ್ಯಕ್ಕೆ ಮೊದಲಿಗೆ ಸ್ವಲ್ಪ ಅನ್ನ, ನಾವು ಮಾಡಿದ ಪದಾರ್ಥವನ್ನು ಹಾಕಿ ತುಪ್ಪನ ಹಾಕಿ ನಾವು ದೇವರಿಗೆ ನೈವೇದ್ಯನ ಸಲ್ಲಿಸ್ತೀವಿ. ನಂತರ ನಾವು ಎಲ್ಲರೂ ಊಟ ಮಾಡ್ತೀವಿ ಬಂಧುಗಳೇ. ಈಗ ಮೊದಲಿಗೆ ದೇವರಿಗೆ ನೈವೇದ್ಯನ ತೆಗೆದಿಟ್ಟು ನಂತರ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ರಿ. ಮೊದಲಿಗೆ ನಾವು ಡೈರೆಕ್ಟಾಗಿ ಖಾಲಿ ತಟ್ಟೆಯಲ್ಲಿ ಅನ್ನವನ್ನು ಹಾಕೋದಿಲ್ಲ, ಅದು ಒಂದು ಪದ್ಧತಿ. ಸ್ವಲ್ಪ ಏನಾದರೂ ತಟ್ಟೆಗೆ ಹಾಕಿಬಿಟ್ಟು ನಾವು ಅನ್ನನ ಹಾಕ್ತೀವಿ. ಅಂದರೆ ನಮ್ಗೆ ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಈ ಥರ ಎಲ್ಲ ನಾವು ಬಡಿಸ್ಬಿಟ್ಟೆ ಅನ್ನನ ಹಾಕ್ತೀವಿ. ಈಗ ನೋಡ್ರಿ ನಾನು ಸ್ವಲ್ಪ ಚಟ್ನಿಯನ್ನು ಹಾಕಿಬಿಟ್ಟು ಅನ್ನನ ಹಾಕೋತಾ ಇದ್ದೀನಿ. ಈಗ ಇದರಲ್ಲಿ 2 ಭಾಗ ಮಾಡ್ತೀನಿ, ಯಾಕಂದರೆ 2 ರೀತಿ ಚಟ್ನಿ ಇದೆ ಅಲ್ವಾ, ಹಾಗಾಗಿ 2 ಭಾಗ ಮಾಡಿದೆ. ಇದರಲ್ಲಿ ಇದಕ್ಕೊಂದು ಸ್ಪೂನ್ನಷ್ಟು, ಇದಕ್ಕೊಂದು ಸ್ಪೂನ್ನಷ್ಟು ಚಟ್ನಿಯನ್ನು ಹಾಕ್ತೀನಿ ಬಂಧುಗಳೇ. ಸಾಕು ಬಂಧುಗಳೇ, ಒಂದೇ 4 ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ. ನಾನು ಜಾಸ್ತಿ ಕೂಡ ಹಾಕಲ್ಲ, ಅಂದರೆ ನಾನು ತೊಗೊಂಡಿರೋದು ಸ್ವಲ್ಪ ಕಮ್ಮಿ ಬರ್ತಾ ಇದೆ, ಅದಕ್ಕೋಸ್ಕರ ನಾನು 2 ಸಾರಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಡ್ರಿ. ಬಿಸಿ ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು
ಸ್ವಲ್ಪ ಸೈಡ್ ಡಿಶ್ ಆಗಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಹೋಳು ಉಪ್ಪಿನಕಾಯಿ ಸ್ವಲ್ಪ ರಸ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಸೈಡ್ ಡಿಶ್ ನಿಮ್ಮ ಮನೆಯಲ್ಲಿ ಏನೇ ಇರಲಿ, ಚಿಪ್ಸ್ ಇರಲಿ, ಪಾಪಡಿ ಇರಲಿ, ಚಕ್ಲಿ, ನಿಮ್ಮ ಮನೆಯಲ್ಲಿ ಏನು ಸೈಡ್ ಡಿಶ್ ಇದೆ ಅದ್ರ ಜೊತೆಗೆ ನಾವು ಹಪ್ಪಳ, ಸಂಡಿಗೆ ಯಾವುದಾದ್ರೂ ಒಂದು ಸೈಡ್ ಡಿಶ್ಶಿನ ಜೊತೆಗೆ ಇದನ್ನು ತಿಂತಾ ಇದ್ರೆ ಆಹಾಹಾ, ಪಲ್ಯ ಅದು ಏನೂ ಬೇಡ ಬಂಧುಗಳೇ, ಸಖತ್ತಾಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿದೆ. ಈಗ ನೋಡ್ರಿ, ನಾವು ಈಗ ಒಂದು ತುತ್ತಿನ ಜೊತೆಗೆ ನಮ್ಮ ಮನೆಯಲ್ಲಿ ಇರುವಂಥ ಈ ಪಾಪಡಿ ಅಥವಾ ಚಿಪ್ಸನ್ನು ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ, ಸೂಪರ್ ಆಗಿದೆ ಬಂಧುಗಳೇ. ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನಾವು ಎಷ್ಟು ಊಟ ಮಾಡ್ತೀವಿ ಅನ್ನೋದೇ ಲೆಕ್ಕ ಹತ್ತಲ್ಲ. ಇವಾಗ ಎರಡನೇ ಚಟ್ನಿಯನ್ನು ಕೂಡ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಒಂದೊಂದು ಚಟ್ನಿ ಒಂದೊಂದು ಟೇಸ್ಟನ್ನು ಕೊಡುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಕೂಡ ಒಂದು ಸ್ನ್ಯಾಕ್ಸನ್ನು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಬಂಧುಗಳೇ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯಾವ ಚಟ್ನಿ ಇಷ್ಟ ಆಯಿತು ನಿಮಗೆ, ಯಾವುದನ್ನು ಜಾಸ್ತಿ ಇಷ್ಟಪಟ್ಟಿದ್ದೀರಿ ಅನ್ನೋದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಎರಡೂ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಅರ್ಥ ಆಯ್ತಲ್ವಾ? ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.